ಅದನ್ನ ಏನು ಅಂತ ಅಂದ್ಬಿಟ್ಟು ಒಂದು ವರದಿ ಬರ್ಲಿ, ಆಮೇಲೆ ನಾವು ಮಾತಾಡ್ತೀವಿ. ನಾಳೆ ಎಲ್ಲ ಡ್ರಾಪ್ ಮಾಡಿದೀವಿ, ಪ್ರೋಗ್ರಾಮ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿ. ಸ್ಟೇಡಿಯಂ ಗೇಟ್ ಅನ್ನ ಎರಡೇ ಗೇಟ್ ನ ಓಪನ್ ಮಾಡಿದ್ರು. ಇಲ್ಲಪ್ಪ, ಎಲ್ಲ ಹೊಡೆದಾಕಿದಾರೆ. ಖಂಡಿತ ಆಗ್ತದೆ. ಅಲ್ಲೆಲ್ಲ ಕಿತ್ ಬೇಸಾಕ್ ನಾನು ಹೋಗಿದ್ದೆ ಸ್ಟೇಡಿಯಂ ತಕ್ಷಣ, ನಾನು ಹೋಗಿದ್ದೆ, ಅಲ್ಲೆಲ್ಲ ಮಾಡ್ದೆ. ಅವ್ರು ಯಾರೋ ಆಫೀಸರ್ಸ್ ನ ಒಳಗಡೆ ನುಗ್ಗಕ್ಕೆ ಬಿಟ್ಟಿರ್ಲಿಲ್ಲ. ಅವರು ಎಲ್ಲ ಹೊಡೆದಾಕಿ ಪಾಪ ತುಳಿದು ಮಾಡಿ ಎಲ್ಲ ಹೆಚ್ಚು ಕಮ್ಮಿ ಎಲ್ಲ ಆಗಿದೆ. ಆಗಿದ್ದ ನಾನು ಸಮರ್ಥನೆ ಮಾಡ್ಕೊಳಕ್ ನಾನಿಲ್ಲ, ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ನಾನು. ಬಟ್ ಅತಾಚುರಿ ಆಗಿದೆ. ಆಗಿದ್ನ ನಮ್ಗೆ ಬಹಳ ನೋವಾಗಿದೆ. ಆ ದುಃಖದ ಎಲ್ಲ ಕುಟುಂಬ ಜೊತೆಲಿ ಇಂತಾಗಬಾರ್ದು. ಇಡೀ ದೇಶದಲ್ಲಿ ನಮ್ಗೆ ಅವಮಾನ ಆಗಿದೆ. ಈ ತರದಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾರೆ, ಅವ್ರು ಮಾಡ್ಕೊಳ್ಳಿ. ಹೆಣದ ಮೇಲೆ ಅವ್ರು ಯಾವಾಗಲೂ ರಾಜಕಾರಣ ಮಾಡ್ತಾರೆ. ಅವ್ರು ಹೇಳೋದೊಂದು ಮಾಡೋದೊಂದು. ಯಾರೊಬ್ಬ ಇದನ್ ಕೊಟ್ಟಿರ್ಲಿಲ್ವಾ, ಅವ್ರು ನಮ್ಮ ರಾಜ್ಯದವರಲ್ಲ, ಏನ್ ಸಿಗ್ಬೇಕಾಗಿತ್ತು, ಏನ್ ಸಂಭ್ರಮ ಬೇಕು ಅಂತ ಅವ್ರು ಹೇಳ್ತಾರೆ. IPL ಅವ್ರು ಬರೀ ದುಡ್ಡು ಮಾಡೋದು ಅಂತ ಯಾರೋ CT ರವಿ ಅವತ್ತ ಸ್ಟೇಟ್ಮೆಂಟ್ ಮಾಡಿರ್ಲಿಲ್ವಾ. ತಿರ್ಗಾ ಬೆಳಗ್ಗೆ ಹೇಳ್ತಾರೆ, ನಾವು ಕಣ್ಣು ತುಂಬ್ಕೋಬೇಕಾಯ್ತು, 10 ದಿನ ನೋಡ್ಕೋಬೇಕಾಯ್ತು, ನೀವು ನಮ್ಗೆ ಇದನ್ನ ಪ್ರೊಸಿಷನ್ಗೆ ಪರ್ಮಿಷನ್ ಕೊಡ್ಬೇಕಾಯ್ತು ಅಂತೆಲ್ಲ ಮಾತಾಡ್ತಾರೆ. ವಿಧಾನಸೌಧ ಎದುರುಗಡೆ ನೀವೇ ನೋಡಿದ್ರಲ್ಲ, ಜನ ಕಂಟ್ರೋಲ್ ಇಲ್ಲದೆ ಎಲ್ಲ ನಿಮ್ ಮಾಧ್ಯಮದ ಮೇಲೆ ಎಲ್ಲ ಕಲ್ಲು ಬಿಸಾಕೋದು, ಕಡ್ಡಿ ಬಿಸಾಕೋದು, ಮರ ಬಿಸಾಕೋದು, ಕೈಗೆ ಏನೇನ್ ಸಿಗ್ತದೆಲ್ಲ ಬಿಸಾಕೋದೆಲ್ಲ ಮಾಡ್ತಾ ಇದ್ರು. ಯಾರು ಕಂಟ್ರೋಲ್ ಮಾಡಕ್ ಆಗ್ತದೆ? ನನಗೆ ಅದು ನನ್ಗೆ ಗೊತ್ತ, ನಾನು ಅದನ್ನ ಯಾರು ಗುರ್ತಿರ್ಲಿಲ್ಲ, ನನಗೆ ಗೊತ್ತಾಗ್ಲಿಲ್ಲ ನನಗೆ.